ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಏಕಾದಶಿ ದಿನದ ಒಂದು ಬ್ಲಾಗ್ ಆಗಿರ್ತೈತ್ರಿ. ಆಮೇಲೆ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡೀನಿ ಈ ವಿಡಿಯೋದೊಳಗೆ. ಏಕಾದಶಿ ದಿನ ಸಾಯಂಕಾಲ ನಾನು ಹೊರದಕ್ಕಿದ್ದು ಒಂದು ಉಪ್ಪಿಟ್ಟು ಮಾಡಿದ್ದೆ ರೀ. ಅದ್ರ ಜೋಡಿಗೆ ಸಾಬುದಾನಿ ವಡೆನೂ ಮಾಡಿ ನೋಡ್ರಿ. ನೆಕ್ಸ್ಟ್ ಡೇ ಆಮೇಲೆ ಟೊಮೆಟೊ ಚಟ್ನಿ, ಹೀರೆಕಾಯಿ ಪಲ್ಯ ಮಾಡಿದ್ದೆ. ಆಮೇಲೆ ಶೇಂಗಾ ಸಾರು ಮಾಡೋದನ್ನ ತೋರಿಸಿ ನೋಡ್ರಿ. ಆಮೇಲೆ ಮಸಾಲೆ ಕರಿಗೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತಿದ್ವಿ ನೋಡ್ರಿ. ಅದು ಕೂಡ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ನಿಮ್ಮ ಜೊತೆಗೆ. ವಿಡಿಯೋನ ಇಷ್ಟ ಆದ್ರೆ ಎಲ್ಲಿ ಎಂಡ್ವರೆಗಿನೂ ನೋಡ್ರಿ ಅಂತ ಹೇಳ್ತೀನಿ ರೀ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ಫಸ್ಟ್ ನಾನಿಲ್ಲಿ ಸಾಬುದಾನಿ 1-2 ಅವರಿಗೆ ನೆನ್ಸಿಟ್ಕೊಂಡಿನಿ. ಆಮೇಲೆ ಶೇಂಗಾ ಸ್ವಲ್ಪ ಅಬಡ ಜಬಡ ಅಂತ ಅಂತೀವಿ ನೋಡ್ರಿ, ಆ ತರ ತರಿಯಾಗಿ ನಾವು ಮಿಕ್ಸರ್ಗೆ ಹಾಕೋಬೇಕಾಗ್ತೈತಿ. ಅದನ್ನ ಎರಡು ರೆಡಿ ಮಾಡಿ ಇಟ್ಕೊಂಡಿನ್ರಿ. ಆಮೇಲೆ ಒಗ್ಗರಣೆಗೆ ಏನ್ ಬೇಕಾಗುತ್ತಿಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೊರದಕ್ಕಿನ ನೀಟಂಗೆ ಹುರ್ಕೋಬೇಕಾಗ್ತೈತಿ ಫಸ್ಟ್. ಅದಕ್ಕೆ 1 ಗ್ಲಾಸ್ ಅಷ್ಟು ನಾನು ಇಲ್ಲಿ ಹೊರದಕ್ಕಿನ ತಗೊಂಡಿನ್ರಿ. ನೀಟಾಗಿ ಸ್ವಲ್ಪ ಹುರ್ಕೊಂಡ್ ಕೇಶಿ ಮೇಲೆ ಎಣ್ಣೆ ಹಾಕಿ ಇನ್ನೊಂದ್ಸತಿ ನೀಟಾಗಿ ಹುರ್ಕೊಂಡ್ ಮೇಲೆ ತೆಗೆದು ಒಗ್ಗರಣೆಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಈರುಳ್ಳಿ ಅಂತ ಹಾಕಂಗಿಲ್ಲ ಅದಕ್ಕಂತ ಜಸ್ಟ್ ಹಸಿಮೆಣಸಿನ್ಕಾಯಿ ಆಮೇಲೆ 1 ಬಟಾಟಿನ ತಗೊಂಡಿದ್ದೆ ರೀ. ಮೇಲಿಂದೆಲ್ಲ ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಬಟಾಟಿ ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಉಪವಾಸದ ಉಪ್ಪು ಬರುತ್ತೆ ನೋಡ್ರಿ, ಅದನ್ನೇ ಯೂಸ್ ಮಾಡಕತ್ತಿದ್ದು. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ನೋಡ್ರಿ. ಉಪವಾಸ ಇದ್ದಾಗ ನಾವು ಆ ಉಪ್ಪನ್ನು ಯೂಸ್ ಮಾಡಬಾರ್ದು. ಪಿಂಕ್ ಸಾಲ್ಟ್. ನಮ್ಮನೆಯವರು ಸ್ವಲ್ಪ ನೀ ಏನ್ ಮಾಡ್ತೀಯ ಅದನ್ನ ನಾನು ತಿನ್ಬಿಡ್ತೀನಿ, ಬೇರೆ ಬೇರೆ ಎಲ್ಲಿ ಮಾಡ್ತೀಯ ಸಪ್ರೇಟು ಅಂತ ಅಂತಿರ್ತಾರೆ. ನಾನು ಉಪವಾಸದ ದಿನ ಮಾಡಿದ್ರೆ ಏಕಾದಶಿ ದಿನ ಆಗ್ಲಿ ಯಾವಾಗಾಗ್ಲಿ ಅದಕ್ಕಂತೇಳಿ ಅವ್ರಿಗೂ ಸ್ವಲ್ಪ ಟೇಸ್ಟ್ ಬರ್ಬೇಕಲ್ರಿ. ಅದಕ್ಕಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ತರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಉಪ್ಪಿಟ್ಟು ಮಾಡಾಕತ್ತಿದ್ದೆ. ಆಮೇಲೆ ಅದ್ರ ಜೊತೆಗೆ ಸಾಬುದಾನಿ ವಡೆನೇ ಅವ್ರಿಗೆ ಸ್ವಲ್ಪ ಟೇಸ್ಟ್ ಚಲೋ ಅನಿಸ್ತೈತಿ ತಿನ್ನಾಕಂತ ಹೇಳ್ಬಿಟ್ಟು ಅದನ್ನ ಮಾಡಿ ನೋಡ್ರಿ ಇವತ್ತ. ಅದಕ್ಕಂತೇಳಿ ಇದನ್ನ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು 1 ಬಟಾಟಿನ ಅದನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನ ಈಗ ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ತೀವಿ ಎಣ್ಣೆ ಫಸ್ಟ್. ಆಮೇಲೆ ನಾವು ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಇವೆಲ್ಲ ಆಮೇಲೆ ಆಡ್ ಮಾಡ್ಕೊಳ್ಬೇಕಾಗ್ತೈತ್ರಿ. ಉಪ್ಪು ನಾನು ಹೇಳಿದ್ನೇನ್ರಿ, ಉಪ್ಪು ಮಾತ್ರ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಆ ಉಪ್ಪನ್ನ ಹಾಕೊಂಗಿರಂಗಿಲ್ಲ. ನಾವು ರಾಕ್ ಸಾಲ್ಟ್, ಪಿಂಕ್ ರಾಕ್ ಸಾಲ್ಟ್ ಅಂತ ಸಿಕ್ತು ನೋಡ್ರಿ, ಆ ಉಪ್ಪನ್ನೇ ನಾವು ಹಾಕೋಬೇಕಾಗ್ತೈತ್ರಿ ಇದಕ್ಕೆ. ಉಪವಾಸ ಇದ್ದಾಗ ಈರುಳ್ಳಿ ಆಗ್ಲಿ, ಟೊಮೆಟೊ, ಬೆಳ್ಳುಳ್ಳಿ ಇದೆಲ್ಲ ಯೂಸ್ ಮಾಡಂಗಿಲ್ಲ. ಇಲ್ಲಾಂದ್ರೆ ನೀವು ನಾರ್ಮಲ್ ಆಗಿ ಸುಮ್ನೆ ಮಾಡ್ಕೋತೀವಿ ಅಂದ್ರೆ ಇದ್ರೊಳಗೆ ಈರುಳ್ಳಿ ಎಲ್ಲ ಹಾಕೋಬಹುದು. ಟೊಮೆಟೊ, ಈರುಳ್ಳಿ ಹಾಕೊಂಡ್ಬಿಟ್ಟು ಮಾಡ್ಬೋದು. ಅರ್ಶಿನ ಬೇಕಿದ್ರೆ ನೀವು ಹಾಕೋಬಹುದು, ಬೇಡ ವೈಟ್ ಆಗಿ ಮಾಡ್ತೀನಿ ಅಂದ್ರೂ ಅರ್ಶಿನ ನಾವು ಸ್ಕಿಪ್ ಮಾಡ್ಬೋದು ನೋಡ್ರಿ. ಇದೆಲ್ಲ ನೀರ್ನಾಗ ಹಾಕೊಂಡ್ಮೇಲೆ ನೀರ್ನ ಆಡ್ ಮಾಡ್ಕೋಬೇಕು. ನೀರು ನಾವು 1 ಗ್ಲಾಸ್ ತಗೊಂಡಿದ್ದೆ ನೋಡ್ರಿ, ಆ 1 ಗ್ಲಾಸ್ಗೆ 3 ಗ್ಲಾಸ್ ಅಷ್ಟು ನೀರ್ನ ಹಾಕ್ಬೇಕು. ನಾನು ಫಸ್ಟ್ 2 ಗ್ಲಾಸನೇ ಹಾಕ್ಬೇಕಂತ ಹೇಳ್ಬಿಟ್ಟು 2 ಗ್ಲಾಸ್ ಹಾಕಿದ್ದೆ ನೀರು. ಬಟ್ ಅದು ನೀಟಾಗಿ ಇನ್ನೂ ಇದಾಗಿದ್ದಿಲ್ರಿ. ಅದ್ರ ಸಲ ಮತ್ತೆ 1 ಗ್ಲಾಸ್ನ ನಾನು ನೀರು ಸೈಡಿಗೆ ಬಿಸಿ ಮಾಡಿ ಆಮೇಲೆ ಆಡ್ ಮಾಡಿದ್ದೆ ರೀ ನಾನು. ಅವಾಗ ಕರೆಕ್ಟಾಗಿ ಬಂತು. ಅದಕ್ಕಂತೆ ಹೇಳಾಕತ್ತೀನಿ ನೋಡ್ರಿ. 1 ಗ್ಲಾಸ್ ನೀವು ಯಾವ್ದು ಅಳತೆ ತೊಗೊಂಡಿರ್ತೀವಿ ಅದ್ರಲಿಂದ 3 ಗ್ಲಾಸ್ ಅಷ್ಟು ನೀರ್ನ ಹಾಕೋಬೇಕು ನೋಡ್ರಿ. 3 ಅಷ್ಟು ಜಾಸ್ತಿ ನೀರನ್ನ ಹಾಕೋರಿ. ಅದಕ್ಕೆ ಇದೆಲ್ಲ ನೀಟಂಗ ನಿಂಬೆಹಣ್ಣೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಕುದಿ ಬರ್ತಿರ್ತದೆ ನೋಡ್ರಿ. ಆ ಟೈಮಲ್ಲಿ ಇದನ್ನ ಹಾಕೊಂಡು ಚೆನ್ನಾಗ ಕೊತ್ತಂಬರಿ ಎಲ್ಲ ಹಾಕಿ ಇದನ್ನ ಲೋ ಫ್ಲೇಮಲ್ಲಿ 1-2-3 ನಿಮಿಷ ಕುದಿಸ್ಕೋಬೇಕು ನೋಡ್ರಿ. ಇದು ಉಪ್ಪಿಟ್ಟು ರೆಡಿಯಾಗಿ ಹೋಗ್ತೈತಿ. ಆಮೇಲೆ ಸಾಬುದಾನಿಗೆ ಅದೇನು 2 ಅವರ್ ಅಥವಾ 3 ಅವರ್ ನೆನೆ ಇಟ್ಕೊಂಡ್ಬಿಟ್ರೆ ಆಯ್ತ್ರಿ. 4-5 ಗಂಟೆಗೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರ ಸಾಯಂಕಾಲ ನೆನ್ಸಿಟ್ಬಿಟ್ರ 7 ಗಂಟೆ 8 ಗಂಟೆಗೆ ಬೇಕಾದಂಗ ಮಾಡ್ಕೋಬೋದ್ರಿ. ಸಾಯಂಕಾಲ ಚಲೋ ಅನಿಸ್ತೈತಿ ತಿನ್ನಾಕ. ನಮ್ಮನೆಯವ್ರು ಭಾಳ ದಿನದಿಂದ ಕೇಳಿದ್ರು. ಸಾಬುದಾನಿ ಆಕ್ಚುಲಿ ಅವರು ಉಪ್ಪಿಟ್ಟು ಮಾಡಂತ ಹೇಳಿದ್ರು. ಸಾಬುದಾನಿ ಕಿಚಡಿ ಉಪ್ಪಿಟ್ಟು ಅಂತೀವಿ ನೋಡ್ರಿ, ಅದನ್ನ ಮಾಡಕ್ ಹೇಳಿದ್ರು. ಬಟ್ ನಾನು ಈ ತರ ಕಿಚಡಿ ಅದ್ ಬೇಡ ಅಂತ ಹೇಳ್ಬಿಟ್ಟು ಇದು ಭಾಳ ದಿನ ಆಯ್ತು ಮಾಡಿದಿಲ್ಲ, ಅದಕ್ಕೆ ಇದನ್ನೇ ಮಾಡಿದ್ರ ಆಯ್ತು ಅಂತ ಹೇಳ್ಬಿಟ್ಟು ಮಾಡಾಕತ್ತೀನ್ರಿ. ಆಮೇಲೆ ಬಟಾಟಿನ ಸ್ಮ್ಯಾಶ್ ಮಾಡಾಕತ್ತೀನಿ ನೋಡ್ರಿ. ಕುಚ್ಕೊಂಡಿದ್ದಾರೆ ಬಟಾಟಿನ, ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಅದ್ರೊಳಗೆ ಆಡ್ ಮಾಡೋದು ನೋಡ್ರಿ. ಆಮೇಲೆ ಶೇಂಗಾನ ಹಾಕೊಳ್ಳೋದ್ರಿ. ಶೇಂಗಾ ಅಬಡ ಜಬಡ ನಾನು ಜಜ್ಜಿಟ್ಕೊಳ್ಬೇಕು, ಅದನ್ನ ಹಾಕೋಕತ್ತೀನಿ ನೋಡ್ರಿ. ಆಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇರ್ಬೇಕು. ಹಸಿಮೆಣಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಕರಿಬೇವು ಕೂಡ ನಾನು ಸಣ್ಣ ಕಟ್ ಮಾಡಿ ಇಟ್ಟಿದ್ದೀರಿ, ಅದನ್ನ ಹಾಕೊಂಡಿನಿ. ನಿಮ್ ಖಾರ ಬೇಕಿದ್ರು ಇದ್ರ ಖಾರನ ಆಡ್ ಮಾಡ್ಬೋದ್ರಿ. ಈ ಟೈಮಲ್ಲೇನೆ ಸ್ವಲ್ಪ ಕೆಂಪು ಕಲರ್ ಚೇಂಜ್ ಬೇಕು ನಿಮ್ಗೆ ಅನ್ಸಿದ್ರ ಖಾರನ ಹಾಕೋಬಹುದು. ನಾನು ಖಾರ ಹಾಕೊಂಡಿಲ್ರಿ ಇದ್ರೊಳಗ. ಖಾರ ಹಾಕೊಂಡ್ರೆ ಸ್ವಲ್ಪ ಚಲೋ ಅನ್ಸತ್ ಕಲರು. ನಾವು ಜಸ್ಟ್ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಸ್ವಲ್ಪ ವೈಟ್ ಒಳಗೆ ಬರುತ್ತೆ ರೀ. ಅಷ್ಟೊಂದು ಫ್ರೈ ಮಾಡಿದ್ಮೇಲೆ ಅಷ್ಟೊಂದು ಬ್ರೌನ್ ಕಲರ್ ಬರಲ್ರಿ ಇದು. ಅದಕ್ಕೆ ನಿಮ್ ಖಾರ ಬೇಕಿದ್ರೆ ಹಾಕೋಬಹುದು. ಅದೊಂಥರ ಚಲೋ ಅನ್ಸೈತಿ ನೋಡ್ಲಿಕ್ಕೆ ಅಂತ ಹೇಳ್ತೀನಿ ಅಷ್ಟೇ ರೀ. ಅದರ್ವೈಸ್ ಇದು ಹಾಕಿದ್ರೆ ನಡೀತೈತಿ, ಹಾಕಿದ್ರು ನಡಿತೈತ್ರಿ.
ಹಸಿಮೆಣಸಿನ್ಕಾಯಿ ಮೇಲೆ ಮಾಡ್ಕೊಳ್ಬಹುದು. ಆಮೇಲೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫಸ್ಟ್ ನಾನು ಉಂಡೆ ಎಲ್ಲ ಕಟ್ಕೊಂಡು ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕಾ ಆ ಥರ ಎಲ್ಲ ತಟ್ಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ. ಫಸ್ಟ್ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ನೋಡ್ರಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರೈ ಮಾಡಕ್ ನಮ್ಗೆ ಅನುಕೂಲ ಇರ್ತೈತಿ. ಅದಕ್ಕಂತೇಳಿ ಫಸ್ಟ್ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ರೀ. ಆಮೇಲೆ ಸೈಡಿಗೆ ನಾನು ಅಲ್ಲಿ ಉಪ್ಪಿಟ್ಟು ರೆಡಿ ಮಾಡಕತ್ತಿದ್ದೆ, ಹಿಂಗೆ ಲೋ ಫ್ಲೇಮಲ್ಲಿ ಅದು ರೆಡಿ ಆಗ್ಲಿಕ್ಕತ್ತಿತ್ತು. ಅಂದ್ರೆ ಬಿಸಿ ಬಿಸಿ ಎರಡು ತಿನ್ನಕ್ಕೆ ಅನುಕೂಲ ಇರ್ತೈತಿ ನೋಡ್ರಿ. ಎರಡು ಒಂದೇ ಎಟ್ ಎ ಟೈಮ್. ಫಸ್ಟ್ ಇದು ಆಮೇಲೆ ಅದು ಅಂದ್ರೆ ಸರಿ ಆಗಲ್ಲ ಅಂತ ಬಿಟ್ಟು ಅದಕ್ಕೆ ನಾನು ಫಸ್ಟ್ ಇದನ್ನ ವಡೆನ ಮಾಡಿದ್ದಿಲ್ಲ. ನಾನು ಕಲ್ಸೆಲ್ಲ ನೀಟಾಗಿ ಸೈಡ್ ಇಟ್ಕೊಂಡ್ಬಿಟ್ಟು ಆಮೇಲೆ ಅದು ಉಪ್ಪಿಟ್ಟು ಮಾಡಾದ್ಮೇಲೆ ನಾನು ಇದನ್ನ ಮಾಡಾಕತ್ತಿದ್ದೆ ನೋಡ್ರಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕಾಗ್ತದೆ. ನೀಟಾಗಿ ಸಾಬೂನೆಲ್ಲ ಸ್ವಲ್ಪ ಇದಿರ್ತಾವ ನೋಡ್ರಿ, ನೀಟಾಗಿ ಅದೆಲ್ಲ ಫ್ರೈ ಆಗ್ಬೇಕಲ್ರಿ. ನೀಟಾಗಿ ಒಳಗಡೆ ಎಲ್ಲ ಅದ್ರ ಸಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚಂದಂಗ ಇದನ್ನ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ. ಸಾಬೂನೆಲ್ಲ ರೆಡಿ ಆಗತ್ತಿತ್ತು. ಒಂದು 2-3 ಆದ ತಕ್ಷಣ ಮನೆಯವ್ರಿಗೆ ಉಪ್ಪಿಟ್ಟೆಲ್ಲ ಮಾಡಿ ರೆಡಿ ಆಗಿತ್ತಲ್ಲ, ಅದನ್ನ ಆಮೇಲೆ ಇವೆರಡು ಹಾಕೊಟ್ಬಿಟ್ಟೆ ಅವರಿಗೆ. ಲೇಟ್ ಆಗಿತ್ತು, ಆಲ್ರೆಡಿ 8 ಗಂಟೆನ ಆಗಿತ್ತು. ಅದಕ್ಕಂತ ಹೇಳ್ಬಿಟ್ಟು ಅವ್ರಿಗೆ ಊಟಕ್ಕೆ ರೆಡಿ ಮಾಡಿಕೊಟ್ಟೆ ಫಸ್ಟ್. ಆಮೇಲೆ ನಾನು ತಿಂದೆ ಎಲ್ಲ ನೀಟಂಗೆ ಮಾಡೋದೆಲ್ಲ ಆದ್ಮೇಲೆ ನಾನು ತಿಂದೆ ಸಾಬೂದಾನ ವಡೆ. ಆಮೇಲೆ ಈ ಉಪ್ಪಿಟ್ಟು ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ತಿಳಿಸ್ರಿ ಫ್ರೆಂಡ್ಸ್. ಆಮೇಲೆ ಹಂಗ ನೆಕ್ಸ್ಟ್ ಡೇ ಏನೋ ಕಂಟಿನ್ಯೂ ಮಾಡೀನ್ರಿ. ಬೆಳಗ್ಗೆ ಹೊಸ್ತಿಲ್ ಹತ್ರ ಈ ರೀತಿ ರಂಗೋಲಿ ಹಾಕಕತ್ತಿದ್ದೀನಿ ನೋಡ್ರಿ. ಇವತ್ತಿನ ದಿನ ಮಸಾಲೆಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ರಿ. ಯಾಕಂದ್ರೆ ಹುಣ್ಣಿಮೆ ಒಳಗನೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ನಾನು ಖಾರ ಕುಡ್ಸ್ಕೋದೇನಿದ್ರು ಹುಣ್ಣಿಮೆ ಒಳಗನೆ ಕುಡ್ಸ್ಕೋಬೇಕಂತ ಹೇಳಿದ್ರು. ಅದಕ್ಕಂತ ಹೇಳಿ ಬೆಳ್ಳುಳ್ಳಿ ಆಮೇಲೆ ಕೊಬ್ಬರಿ ಕೊತ್ತಂಬರಿ ಇವೆಲ್ಲ ನಾನು ರೆಡಿ ಮಾಡ್ಕೊಂಡೆ ಇವತ್ತು. ಎಲ್ಲಾನು ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿನಿ ಅಂತ ಹೇಳ್ಬಿಟ್ಟು ಮುಂದೆ ತೋರಿಸಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿಗೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಫಸ್ಟ್ ಈ ಪುಟ್ಟ ಒಂದು ರಂಗೋಲಿನ ನೋಡ್ಕೊಂಡ್ ಬರ್ರಿ ಫ್ರೆಂಡ್ಸ್. ಇವತ್ತಿನ ರಂಗೋಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ. ಆಮೇಲೆ ಮಧ್ಯಾಹ್ನ ನಾನು ಈ ತರ ಕೊತ್ತಂಬರಿ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ ನೋಡ್ರಿ. ಒಂದು 2 ಕಟ್ಟು ದೊಡ್ಡ ಬರ್ತಾವ ನೋಡ್ರಿ. ಆ ಕಟ್ಟನ್ನ ನೀಟಾಗಿ ತೊಳೆದು ಇಟ್ಟಿನಿ ನೋಡ್ರಿ. ಸ್ವಲ್ಪ ಇದೆಲ್ಲ ನೀಟಾಗಿ ಇದಾಗಬೇಕು. ಅದಕ್ಕಂತ ಹೇಳ್ಬಿಟ್ಟು ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಡ್ಬೇಕಂತ ಹೇಳ್ಬಿಟ್ಟು ಮಾಡೀನ್ರಿ. ಆಮೇಲೆ ಉಪ್ಪು ಬಿಸಿಲಿಗೆ ಇಟ್ಟಿದ್ದೀರಿ. ಸ್ವಲ್ಪ ಉಪ್ಪುನು ನೀವು ಬಿಸಿಲಿಗೆ ಇಟ್ಕೊಂಡು ತಗೊಂಡ್ ಹೋಗ್ಬೇಕಾಗ್ತೈತ್ರಿ. ಆಮೇಲೆ ಈರುಳ್ಳಿ ಕೂಡ ಬಿಸಿಲಿಗೆ ಇಟ್ಟಿನ್ರಿ. ಸ್ವಲ್ಪ ಇದಿಲ್ರಿ ನೀಟಂಗ ಒಣಗ್ಲಿ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಇಟ್ಟಿನಿ ನೋಡ್ರಿ. ಬಿಸಿಲು ಚೆನ್ನಾಗಿ ಬಿದ್ದಿತ್ತು ಅಂತ ಹೇಳಿ. ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಫಸ್ಟ್. ಆಮೇಲೆ ಟೊಮೆಟೊನ ಕುದಿಸಿಟ್ಕೊಂಡಿದ್ದೀರಿ ಶೇಂಗಾ ಸಾರು ಮಾಡ್ಬೇಕಂತ ಹೇಳಿ. ಹೀರಿಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೀರಿಕಾಯಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಅದ್ರ ಜೊತೆ ಒಗ್ಗರಣೆಗೂ ಬೆಳ್ಳುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಶೇಂಗಾ ಸಾರಿಗೆ ಇವನು ನೀಟಂಗ ಎಲ್ಲ ಇದು ಮಾಡ್ಕೊಂಡು ಬಂದಿರಿ. ಯಾಕಂದ್ರೆ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೊಂದು ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಾವ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೆ ಏನ್ ಬೇಕಾಗ್ತೈತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನೋಡ್ರಿ. ಅದಕ್ಕಂತೇಳಿ ಈಗ ತೆವಿ ಇಟ್ಕೊಂಡಿನ್ರಿ. ಆ ತೆವಿ ಒಳಗ ಹಸಿಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಈ ಚಟ್ನಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕೊಂಡಿನ್ರಿ. ಆಮೇಲೆ ಕರಿಬೇವನು ಹಾಕೊಂಡಿನಿ. ಆಮೇಲೆ ಹಸಿ ಟೊಮೆಟೊನ ನೀಟಾಗಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ತರ ಫ್ರೈ ಮಾಡ್ಕೋಬೇಕು. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿನ್ರಿ. ಸ್ವಲ್ಪ ಇದನ್ನ ಆರ್ಲಿಕ್ಕಂತೆ ಸೈಡ್ ಇಟ್ಕೊಂಡ್ಬಿಡ್ತೀನಿ. ಇದು ಆರೋ ತನಕ ನಾನು ಪಲ್ಯ ರೆಡಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಪಲ್ಯಗೆ ರೆಡಿ ಮಾಡ್ಕೋತೀನಿ. ಆಮೇಲೆ ಲೈಟ್ ಅದು ಹೇಳಕ್ಕಾಗದ ಕರೆಂಟ್ ಅವಾಗ ತೆಗೆದು ಬಿಡ್ತಿರ್ತಾರೆ ಮಧ್ಯಾಹ್ನ ಟೈಮಲ್ಲಿ. ಫಸ್ಟ್ ಇದನ್ನ ಮಿಕ್ಸರ್ ಹಾಕೊಂಡ್ ಬಿಡ್ಬೇಕಂತ ಹೇಳ್ಬಿಟ್ಟು ನಾನು ಶೇಂಗಾ ಸಾರು ರೆಡಿ ಮಾಡ್ಕೋತಿದ್ದೆ. ಟೊಮೆಟೊ ಆಮೇಲೆ ಟೊಮೆಟೊ ಜೀರಿಗೆ ಮತ್ತೆ ಕರಿಬೇವು ಆಮೇಲೆ ಉಪ್ಪು ಆಮೇಲೆ ಖಾರ ನಮ್ಗೆ ಎಷ್ಟು ಬೇಕತ್ತೋ ಅಷ್ಟು ಖಾರ. ಹಸಿಮೆಣಸಿನ್ಕಾಯಿನ ಹಾಕೊಂಡ್ ಮಾಡ್ಬೋದು ನಿಮ್ ಬೇಕಿದ್ರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ
ಶೇಂಗಾ ಪೌಡ್ರನ್ನ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋದ್ರಿ. ಅಂದ್ರೆ ಜಾಸ್ತಿ ಗಟ್ಟಿ ಆಗ್ಬಾರ್ದ್ರಿ, ಇದು ಅಷ್ಟೇ ಸ್ವಲ್ಪ ಇದಾಗಬೇಕಷ್ಟೇ. ಇದನ್ನ ಅದಕ್ಕಂತ ಸ್ವಲ್ಪ ಹಾಕೋಬೇಕಷ್ಟೇನೆ. ಅದೆಲ್ಲ ಹಾಕೊಂಡು ನೀಟಂಗ ಮಿಕ್ಸರ್ ಹಾಕಿ ಸೈಡ್ ಇಟ್ಕೊಂಡಾದ್ಮೇಲೆ ಈಗ ಹೀರಿಕಾಯಿ ಪಲ್ಯನ ಮಾಡಾಕತ್ತಿ ನೋಡ್ರಿ. ಯಾಕಂತಂದ್ರೆ ನಮ್ಮ ಮನೆಯವರು ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕಂತೇಳಿ ಇವೆಲ್ಲ ರೆಡಿ ಮಾಡಾಕತ್ತಿ ನೋಡ್ರಿ. ಇಲ್ಲಾಂದ್ರೆ ಸಾಯಂಕಾಲನೇ ಮಾಡ್ತಿದ್ದೆ ನಾನು. ಅದಕ್ಕೆ 2 ಟೈಮ್ ಆಗುತ್ತಮ್ಮ, ಸಂಜಿಗೂ ಆಗುತ್ತೆ ಈಗನೂ ಆಗುತ್ತೆ ಅಂತ ಮಾಡಾಕತ್ತೀನಿ ಒಮ್ಮೆ. ಅದಕ್ಕೆ ಈ ಹೀರಿಕಾಯಿ ಪಲ್ಯ ರೆಡಿ ಆಯ್ತು. ಲಾಸ್ಟಿಗೆ ಕೊತ್ತಂಬರಿ ಎಲ್ಲ ಹಾಕಿ ನೀಟಾಗಿ ಕುಚ್ಕೊಂಡು ಸೈಡಿಗೆ ಇಟ್ಬಿಟ್ರೆ ಸಾರು ರೆಡಿ ಮಾಡಾಕತ್ತೀನಿ ನೋಡ್ರಿ. ಸಾರಿಗೆಲ್ಲ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ. ಈಗ ಮಿಕ್ಸರ್ಗೆ ಹಾಕೊಂಡಿದ್ದೀವಿ ನೋಡ್ರಿ ನಾವು ಶೇಂಗಾ ಪೌಡರ್ ಎಲ್ಲ ಹಾಕಿ. ಅದನ್ನ ಈಗ ಹಾಕಿ ಚೆನ್ನಾಗಿ ನೀಟಂಗ ಇದನ್ನ ಕುಚ್ಕೋಬೇಕು ನೋಡ್ರಿ. ಶೇಂಗಾ ಸಾರನ್ನ ಎಷ್ಟೋ ವಿಡಿಯೋ ತೋರಿಸಿನ್ರಿ ನಾನು, ಬೇಕಿದ್ರೆ ನೋಡ್ಬೋದು ನೀವು. ಶೇಂಗಾ ಸಾರನ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ. ಈಗ ಇದನ್ನು ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು, ಸಾರು ಸ್ವಲ್ಪ ತಿಳಿಯಾಗಿರ್ಬೇಕು. ಅದಕ್ಕೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕಿ ನೀಟಂಗ ಇದನ್ನ ಒಂದ್ 2-3 ನಿಮಿಷ ಕುಚ್ಕೊಂಡ್ರೆ ಆಯ್ತು. ಈ ಸಾರು ರೆಡಿ ಹಾಕಿದ್ರಿ. ಅಷ್ಟರೊಳಗೆ ಇದೆಲ್ಲ ನೀಟಂಗ್ ಅರಿತು ಅದಕ್ಕೆ ಇದನ್ನ ಮಿಕ್ಸರ್ ಹಾಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾವೇನು ಹುರ್ಕೊಂಡಿದ್ವಿ ನೋಡ್ರಿ ಅವೆಲ್ಲ ನೀಟಂಗ್ ಹಾಕಿ ಸ್ವಲ್ಪ ಕೊತ್ತಂಬರಿ, ಉಪ್ಪು, ಶೇಂಗಾ ಪೌಡ್ರು ಇದಿಷ್ಟು ಹಾಕೊಂಡು ನೀಟಂಗ ಮಿಕ್ಸರ್ಗೆ ಹಾಕೋಬೇಕ್ರಿ. ಮಿಕ್ಸರ್ಗೆ ಅಂದ್ರೆ ಫುಲ್ ನುಣ್ಣಂಗೇನು ಹಾಕಿ ರುಬ್ಕೋಬಾರ್ದು, ಸ್ವಲ್ಪ ತರ್ಚರಿಗೆ ಇರಬೇಕು. ಆ ರೀತಿ ನಾವು ಇಲ್ಲಿ ರುಬ್ಕೋಬೇಕಾಗ್ತೈತ್ರಿ. ಹಂಗೆ ಶೇಂಗಾ ಸಾರಿಗೆ ಸ್ವಲ್ಪ ನೀರನ್ನ ಹಾಕಿದ್ರೆ ಸ್ವಲ್ಪ ಗಟ್ಟಿ ಅನಿಸ್ತು. ಅದಕ್ಕೆ ಅದನ್ನ ನೀಟಂಗ ಕುಚ್ಚಾಕಿಟ್ಟಿ ನೋಡ್ರಿ ಸೈಡಿಗೆ. ಇದನ್ನ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ಈಗ. ಟೊಮೆಟೊ ಚಟ್ನಿ ಬಾರಿ ಚಲೋ ಇರ್ತೈತಿ ನೋಡ್ರಿ, ಮಾಡ್ಬೋದು. ಇದೇನು ಈಸಿ. ಹಸಿ ಟೊಮೆಟೊ ಎಲ್ಲಾರು ನಿಮ್ಗೆ ಸಿಕ್ಕರೆ ಬಿಡ್ಬೇಡ್ರಿ. ಈ ತರ ಮಾಡಿ ನೋಡ್ರಿ, ಮಾಡ್ಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ನಂಗೆ ತಿಳಿಸ್ರಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಸೈಡಿಗೆ ರೊಟ್ಟಿ ಜೊತೆ ಅಲ್ಲಿ ಚಪಾತಿ ಜೊತೆ ಈ ರೀತಿ ಒಂದು ಪಲ್ಯ ಮಾಡಿದ್ಮೇಲೆ ಒಂದು ಚಟ್ನಿ ಸ್ವಲ್ಪ ಸೈಡಿಗೆ ಇದ್ರೆ ಚಲೋ ಅನಿಸ್ತೈತಿ. ಆ ತರ ಚಟ್ನಿ ಒಳಗೆ ಈ ರೀತಿ ಟೊಮೆಟೊದ ಮಾಡಿದ್ರೆ ಬಾರಿ ಟೇಸ್ಟ್ ಆಗ್ತಿರ್ತದೆ. ಆಮೇಲೆ ಸಾಯಂಕಾಲ ಊಟ ಅದೆಲ್ಲ ಆದ್ಮೇಲೆ ನೋಡ್ರಿ ಇದೆಲ್ಲ ಮಾಡಕತ್ತಿತ್ತು ನಾವು. ಸ್ವಲ್ಪ ಬೆಳ್ಳುಳ್ಳಿಗೆ ಹಿಟ್ಟು ಎಣ್ಣೆ ಹಚ್ಚಿ ಬಿಸಿಲಿಗೆ ಇಟ್ಟಿದ್ದೆ ಇವತ್ತು ಬೆಳಗ್ಗೆ. ಅದನ್ನ ತಂದಿದ್ದೆ. ತಂದಾದ್ಮೇಲೆ ನೀಟ ನಮ್ಮನೆಯವ್ರು ಊಟ ಅದೆಲ್ಲ ಆದ್ಮೇಲೆ ಅದನ್ನೆಲ್ಲ ಸಿಪ್ಪಿ ಬಿಚ್ಕೊಟ್ರು ಅವ್ರು ನೀಟಂಗ. ಆಮೇಲೆ ನನ್ಗೆ ನೀರು ಬಂದಿದ್ದು, ನೀರು ತುಂಬಾಕತ್ತಿದ್ದಾರೆ. ಅದಕ್ಕಂತ ನಮ್ಮನೆಯವ್ರು ಪಾಪ ಭಾಳ ಹೆಲ್ಪ್ ಮಾಡಿದ್ರು. ಅವೆಲ್ಲ ನೀಟಂಗೆ ಬೆಳ್ಳುಳ್ಳಿ ರೆಡಿ ಮಾಡಿಕೊಟ್ರು. ಆಮೇಲೆ ಕೊತ್ತಂಬರಿನೂ ನೀಟಂಗೆ ಕಟ್ ಮಾಡಿಕೊಟ್ರು. ಆಮೇಲೆ ಒಣ ಕೊಬ್ಬರಿ ತಂದಿದ್ದೆ ನಾನು ಮಸಾಲೆ ಖಾರಕ್ಕೆ ಹಾಕ್ಲಿಕ್ಕಂತೇನೆ. ಆ ಕೊಬ್ಬರಿನ ನೀಟಂಗೆ ಈ ತರ ಕಟ್ ಮಾಡ್ಕೊಂಡಾರ ನೋಡ್ರಿ. ಈ ಖಾರ ಮಾಡ್ಕೊಳ್ಳೋದು 2 ದಿನ ಬಹಳ ಕಷ್ಟ. ಮನೆಯೊಳಗೆ 1-2-3 ಜನ ಆದ್ರೆ ಇರ್ಬೇಕ್ರಿ ಹೆಣ್ಮಕ್ಳು. ಇದ್ರನೇ ಎಲ್ಲ ಸರಳಾಗಿ ಆಗ್ತೈತ್ರಿ. ಇದು ಒಬ್ರೊಬ್ರು ಅಂದ್ರೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಐತಿ ನೋಡ್ರಿ. ಇಷ್ಟೆಲ್ಲ ರೆಡಿ ಮಾಡಿದ್ವಿ. ಮನೆಯೆಲ್ಲ ಅಷ್ಟು ಇದಾಗಿ ಹೋಗಿತ್ತು. ನಮ್ಮ ಮನೆಯವ್ರ ಪಾಪ ಮಾಡಿದ್ದು ದೊಡ್ಡ ಮಾತು. ಇಷ್ಟೆಲ್ಲ ಕೆಲಸ ನನ್ಗೆ ಹೆಲ್ಪ್ ಮಾಡಿ ಕೊಟ್ಟಿರೋದೆ. ಅದಕ್ಕೆ ಈಗೆಲ್ಲ ನೀಟಂಗಿದೆಲ್ಲ ಕಸ ಎಲ್ಲ ಗುಡ್ಸ್ಕೋಬೇಕು. ಗುಡ್ಸ್ಕೊಂಡು ಹಂಗ ಉಳ್ಳಾಗಡ್ಡಿ ಎಲ್ಲ ಬೆಳಗ್ಗೆನೆ ಕಟ್ ಮಾಡ್ಕೋಬೇಕಾಗ್ತೈತ್ರಿ, ಸಾಯಂಕಾಲ ಮಾಡಕ್ಕಾಗಲ್ಲ. ಅದಕ್ಕೆ ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಏನ್ರಿ ಉಪ್ಪು ಅದೆಲ್ಲ ಮಿಸ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಖಾರ ಕೊಟ್ಲಿಕ್ಕೆ ಹೋಗ್ತೀವಲ್ಲ ಬೆಳಗ್ಗೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋದೊಳಗೆ ಮಸಾಲೆ ಖಾರ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡೇನ್ರಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.